ಹೇಳು ಚಕ್ರವರ್ತಿ, ಹೇಳು. ಛೇ, ಸಾಮಾನ್ಯ ರಾಜಾದಿರಾಜನಾದ ನೀನು ಸಾಮಾನ್ಯ ಈ ಗೋಪಾಲನ ಪರಸ್ಥಳಕ್ಕೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಹಟ್ಟಹಾಸದ ಮೆರವ ದಿಟ್ಟ ಶತ್ರುಗಳ ಎಡೆಬಿಟ್ಟು ಸಿಗಿಯುವ ಪಟ್ಟುಗಾರನಿ ಗಟ್ಟಿಗರಳುವುದರ ಕುರುಚಕ್ರವರ್ತಿ, ನಿನ್ನಂತಹ ಡಾಂಬಿಗನಿಗೆ ನಮಸ್ಕರಿಸುವಷ್ಟು ಮಂದಮತಿಯಲ್ಲ. ನೀನು ಬಂದಿರುವುದು ದೂತನಾಗಿ. ಭೂತನಾಗಿ ಬಂದಿರುವ ನಿನ್ನಲ್ಲಿ ಭೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಒಳಲೋಡಿ ಬಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನ್ನ ಅಡಿಗೆರಗಿದೆನೆಂದು ಭಾವಿಸಿದೆಯಾ ಗೋಪಾಲ? ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಸಾರನಾಗಿ ಗೋಪಿಕಾ ಸ್ತ್ರೀಯರನ್ನು ಅಪಹರಿಸಿದ್ದು ಆಯಿತು, ಬಗೆ ಬಗೆಯ ವೇಷಗಳನ್ನು ನಾಲ್ಕು ಬೆಣ್ಣೆ ಮುದ್ದೆಗಳನ್ನು ಕಟ್ಟು ತಿಂದದ್ದು ಆಯಿತು, ಮೋಸದಿಂದ ಅನೇಕರನ್ನು ಕೊಂದದ್ದು ಆಯಿತು. ಅಷ್ಟು ಸಾಲದೆ ಈಗ ಬಡಪಾಂಡವರಿಗೆ ರಾಯಭಾರಿಯಾಗಿ ಬರಬಹುದೇ? ನೀನು ಬಂದೇ ಬರುವೆ ಎಂದು ನಾನು ಸಕಲ ಸಿದ್ಧತೆಗಳನ್ನೇ ಏರ್ಪಡಿಸಿಕೊಂಡಿದ್ದೆ. ಆದರೆ ನೀನು ಈ ದಾಸಿಪುತ್ರನಾದ ವಿದುರನ ಮನೆಗೆ ಹೋಗಬಹುದೇ? ಏಕೆ ಕೃಷ್ಣ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರುಗಳ ಮನೆಗಳಿಗಾದರೂ ಹೋಗಬಹುದಿತ್ತು. ಎಷ್ಟೇ ಆಗಲಿ ಗೊಲ್ಲನಿಂದ ಪೋಷಣೆಯಾದ ನಿನಗೆ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಹೋದೀತು? ಆಮಂತ್ರಣವಿಲ್ಲದೆ ಬಂದಿರುವ ಅತಿಥಿ ಬಂದದ್ದಾಯಿತು. ಈ ಸಿಂಹಪೀಠವನ್ನು ಅಲಂಕರಿಸಿ ಗುರು ಸಾರ್ವಭೌಮನ ರಾಜವೈಭೋಗವನ್ನೊಮ್ಮೆ ಕಣ್ತುಂಬ ನೋಡಿಕೊಂಡು ಹೋಗುವೆಂತೆ. ಭಾವ, ನಿನಗೆ ಸ್ತ್ರೀಯರ ನರ್ತನವೆಂದರೆ ಭೂಪ್ರಿಯವಲ್ಲವೇ? ಇರಬಹುದೇನು? ಇದೆ. ಆ ನಿನ್ನ ಬಡಗೋಪಿಗೆಯರ ನರ್ತನವನ್ನು ನೋಡಿ ನೀನು ಬೇಸತ್ತಿರಬಹುದು. ಇಂದು ನನ್ನರ ಮನೆಯ ರಾಜನರ್ತಕಿಯರ ರಾಜನರ್ತನವನ್ನು ನೋಡಿ ಸಂತೋಷ ಪಡು ಸಹೋದರ.